ನನ್ನ ಹೆಸರು ವೈಭವ್ ಕೆ.ವಿ. ಅಂತ. ನಾನು 7th ಸಿದ್ಧಗಂಗಾದಲ್ಲಿ ಓದ್ತಿದ್ದೀನಿ. ನನಗೆ ಮೊದಲಿಗೆ ಆ್ಯಕ್ಟಿವ್ ಆಗಿರೋಕ್ಕಾಗ್ತಿರ್ಲಿಲ್ಲ. ವಾಟರ್ ಥೆರಪಿ ಮತ್ತು ಮ್ಯಾಟಲ್ಲಿ ನಾನು ಮಲ್ಕೊಂಡಾಗ ಆವಾಗ ನನಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಎನರ್ಜಿ ಬಂದಂಗೆ ಬಂತು. ಆವಾಗಿಂದ ನಾನು ಬರಬೇಕು ಅಂತ ಅಂದ್ಕೊಂಡೆ. ನಮ್ಮ ಮಮ್ಮಿಗೂ ಮೊದಲಿಗೆ ಸೊಂಟ ನೋವು, ಕಾಲು ನೋವು, ಮಂಡಿ ನೋವು ಅಂತ ಇತ್ತು. ಆವಾಗ ಸೇರಕೆರೆಗೆ ಬಂದಾಗೆಲ್ಲ ನಮ್ಮಮ್ಮನೂ ಆ್ಯಕ್ಟಿವ್ ಆಗಿದ್ದಾರೆ. ಇವಾಗ ಎಲ್ಲರೂ ಆ್ಯಕ್ಟಿವ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ನಿಮ್ಮ ಅಕ್ಕ ಥೆರಪಿ ಮಾಡ್ತಿದಾರಲ್ಲ, ಅವರಲ್ಲಿ ಏನು ಚೇಂಜಸ್ ನೋಡಿದ್ಯಾ ನೀನು ನಿಮ್ಮ ಸಿಸ್ಟರಲ್ಲಿ? ಆ್ಯಕ್ಟಿವ್ ಆಗಿದ್ದಾರೆ ಅಕ್ಕ. ಮೊದಲಿಗೆ ಕಾಲು ನೋವು ಅಂತಿದ್ರು, ಇವಾಗ ಆ್ಯಕ್ಟಿವ್ ಆಗಿದ್ದಾರೆ ನಮ್ಮ ಅಕ್ಕನು. ಆಕ್ಟಿವ್ ಆಗಿದ್ದಾರೆ. ಓಕೆ, ಇವಾಗ ನೀನು ಜೇಡ್ ವಾಟರ್ ಎಲ್ಲ ಕುಡಿದಿದೆಯಲ್ವಾ? ಓಕೆ, ಜೇಡ್ ವಾಟರ್ ಕುಡಿಯುವಾಗ ವಾಟರ್ ಥೆರಪಿ ತೊಗೊಂಡಾಗ ಹೇಗೆ ಅನಿಸಿದೆ ನಿನಗೆ? ನನಗೆ ಜೇಡ್ ವಾಟರ್ ಕುಡಿದಾಗ ಆ್ಯಕ್ಟಿವ್ ಅನ್ನಿಸ್ತು. ಆವಾಗ ಮನೆಗೆ ಜೇಡ್ ವಾಟರ್ ಕೊಟ್ಟಿದ್ರಲ್ಲ, ಆವಾಗ ನಾನು ಕುಡಿದು ಸ್ಟೇಡಿಯಮ್ಮಿಗೆ ಒಯ್ದಿದ್ದೆ. ಏನು ಬರೀ 6-4 ಎತ್ತುತ್ತೀಯಲ್ಲ ಕ್ರಿಕೆಟಲ್ಲಿ ಅಂತ ಅಂದರು. ಅಂದರೆ ಆ ಎನರ್ಜಿ ಲೆವೆಲ್ ಏನಾಗಿದೆ ಅವನಲ್ಲಿ ಇನ್ಕ್ರೀಸ್ ಆಗಿದೆ ಅಪ್ಪ ಅಮ್ಮ. ಓಕೆ, ನಾವು ಅಂದ್ಕೊಳ್ತೀವಿ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ, ಹೆಲ್ತಿ ಆಗಿರ್ತಾರೆ, ಅವ್ರಿಗೆ ಏನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು. ಬಟ್ ಅವನೇ ಹೇಳ್ತಾ ಇದ್ದಾನೆ, ನಾನು ಮುಂಚೆ ಸರಾಕೆರೆ ಬರೋದಕ್ಕಿಂತ ಮುಂಚೆ ಏನಾಗ್ತಾಯಿತ್ತು, ನನಗೆ ಸುಸ್ತಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲಿ ಥೆರಪಿ ಮಾಡಿದ್ಮೇಲೆ ಚೆನ್ನಾಗಿ ಅನಿಸಿದೆ. ಹಾಗೆ ನೀನು ಕೈಗೆ ಕಾಲಿಗೆಲ್ಲ ವಾಟರ್ ಥೆರಪಿ ಕೊಟ್ವಿ ಅಲ್ವಾ? ಆ ವಾಟರ್ ಥೆರಪಿ ಮಾಡುವಾಗ ನಿನ್ಗೆ ಏನು ಫೀಲಿಂಗ್ ಆಯಿತು? ಮಾಮೂಲಿ ವಾಟರಲ್ಲಿ ನಾವು ವಾಟರ್ ಥೆರಪಿ ತಗೊಂಡಾಗ ಕೈ ಕಾಲೆಲ್ಲ ಸುಕ್ಕಾಗುತ್ತೆ. ಆದರೆ ವಾಟರ್ ಥೆರಪಿಯಲ್ಲಿ ಜೇಡ್ ವಾಟರಲ್ಲಿ ಆ ಥರ ಸುಕ್ಕಾಗಲ್ಲ. ಅಂದರೆ ಅದರಲ್ಲಿ ಪವರ್ ಇರುತ್ತೆ ಅಂತ. ಆವಾಗ ನನಗೆ ನಾವು ಜಾಸ್ತಿ ವಾಟರ್ ಕುಡಿಯಲ್ಲ, ಪಾದಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ. ಪಾದಗಳನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಆವಾಗ ನಮಗೆ ಆರೋಗ್ಯ ಇದಾಗುತ್ತೆ, ಚೆನ್ನಾಗಾಗುತ್ತೆ. ಇವಾಗ ಬಂದ್ಬಿಟ್ಟು ನೀವು ಮದರ್ ಸ್ಪೆಷಲ್ ಥೆರಪಿ ಮಾಡಿದ್ಯಾ, ಹೇಗೆ ಅನಿಸಿದೆ ಮದರ್ ಸ್ಪೆಷಲ್ ಥೆರಪಿ? ನನಗೂ ಮದರ್ ಸ್ಪೆಷಲ್ ಅಂದರೆ ನನ್ನ ಫೇವ್ರೇಟು. ನಾನು ಅವಾಗ ಕಾಲು ನೋವು ಅಂತಿದ್ದೆ, ಇವಾಗ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಮದರ್ ಸ್ಪೆಷಲ್ ಥೆರಪಿ ತಗೊಂಡಾಗ ನಿಮ್ಮ ತಾಯಿ ಥರ ಅದು ಮಸಾಜ್ ಮಾಡುತ್ತೆ, ಹೌದಾ? ಇಷ್ಟನಾ ನಿಂಗೆ? ಇಷ್ಟ, ಫೇವ್ರೇಟ್. ಓಕೆ, ಎಷ್ಟೋ ಜನ ಅಪ್ಪ ಅಮ್ಮಂದ್ರೆ, ಎಲ್ಲ ಅಪ್ಪ ಅಮ್ಮಂದ್ರಿಗೂ ಕೂಡ ಮಕ್ಕಳಿದ್ದಾರೆ. ಓಕೆ, ಅವ್ರು ಅಂದ್ಕೊಂಡಿರ್ತಾರೆ ನನ್ನ ಮಕ್ಕಳು ಹೆಲ್ತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಆ ಅಪ್ಪ ಅಮ್ಮಂದ್ರಿಗೆ ನೀನು ಏನು ಸಜೆಷನ್ ಕೊಡ್ತೀಯಾ? ಎಲ್ಲರೂ ರಜಾ ಇದ್ದೆ ಅಂತ ಊರಿಗೆ ಹೋಗ್ತೀರಾ, ಅದ್ರ ಬದಲು ಇಲ್ಲಿ ಸೇರಾಕೇರ್ ಅಂತ ಇದೆ, ಅಲ್ಲಿಗೆ ಬನ್ನಿ, ಆ್ಯಕ್ಟಿವ್ ಹಾಕಿರಾ ಅಂತ ಹೇಳ್ತಾರೆ. ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀಯ? ಚೆನ್ನಾಗಿರುತ್ತೆ ಹೇಳ್ತೀವಿ. ಆಮೇಲೆ ಈ ಥೆರಪಿ ಮಾಡಿದ್ಮೇಲೆ ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತಾ? ಜ್ವರ ಬಂದದ್ದು ಅಥವಾ ನೋವೇನಾದರೂ ಜಾಸ್ತಿ ಆಗಿದ್ದು? ನೋವು ಬಂದಿತ್ತು, ಶೀತನೂ ಆಗಿತ್ತು. ಆದರೆ ಎದುರ್ಕೋಬಾರ್ದು, ಅದು ಫಸ್ಟ್ನೇ ಸಲ ಹಿಂಗೆ ಬಂದಿರ್ತೀವಲ್ಲ, ಆಗುತ್ತೆ ಆ ಥರ. ನಾವು ಎದುರ್ಕೋಬಾರ್ದು, ಆಮೇಲೆ ಬರ್ತಾ ಬರ್ತಾ ಆ್ಯಕ್ಟಿವ್ ಆದೆ ನಾನು. ಆ್ಯಕ್ಟಿವ್. ಓಕೆ, ಜೇಡ್ ವಾಟರ್ ಬೆಸ್ಟ್ ಅಂತ ಹೇಳ್ತೀಯಾ? ಸೂಪರ್ ಬೆಸ್ಟ್. ಓಕೆ, ಥ್ಯಾಂಕ್ ಯು.